ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರೇ ಹಾಗೂ ವರಿಷ್ಠರಾದಂಥ ಸೋನಿಯಾ ಮೇಡಮ್ ಜಿ ಅವರೇ ಹಾಗೂ ನಮ್ಮ ರಾಷ್ಟ್ರೀಯ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಸರ್ ಅವರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಾಹೇಬ್ರೆ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ನಂಜನಗೂಡು ಕ್ಷೇತ್ರದ ಯುವ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಸಾಹೇಬ್ರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸಚಿವರ ಮಂತ್ರಿಯಾಗಿ ಮಾಡಲೇಬೇಕು. ಯಾಕೆಂತಂದ್ರೆ ಇಡೀ ರಾಜ್ಯದಲ್ಲಿ ಅವರ ತಂದೆಯವರ ಹೆಸರಾದ ಧ್ರುವನಾರಾಯಣ ಸಾಹೇಬ್ರವ್ರ ಬಗ್ಗೆ ತುಂಬಾ ಗೌರವವಿದೆ. ಜೊತೆಗೆ ಸಾರ್ವಜನಿಕರಲ್ಲಿ ಯಾವುದೇ ಕೆಲಸ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಗ್ರಾಮಕ್ಕೆ ಹೋದ್ರು ಕೂಡ ಧ್ರುವನಾರಾಯಣ ಬಗ್ಗೆ ಗುರುತು ಮಾಡ್ತಾ ಇದ್ರು. ಅದೇ ತರ ನಮ್ಮ ಯುವ ಜನತೆಗೆ ಮತ್ತೆ ಸಾರ್ವಜನಿಕವಾಗಿ ಇಡೀ ಎಲ್ಲಾ ಜನಾಂಗದ ಸಮುದಾಯದ ಗ್ರಾಮಗಳು ಕೂಡ ನಮ್ಮ ಧ್ರುವನಾರಾಯಣ ಸಾಹೇಬ್ರನ್ನ ಗುರುತಿಸೋದ್ರಿಂದ ಈ ಬಾರಿ ನಿಮ್ಮ ಸಚಿವ ಸಂಪುಟದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟು ನಮ್ಮ ಇಡೀ ಕ್ಷೇತ್ರದ ಜನತೆಗೆ ಒಂದು ಕೆಲಸ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಜನತೆಯ ಪರವಾಗಿ ಹಾಗೂ ಇಡೀ ತಾಲೂಕಿನ ಪರವಾಗಿ ನಾನು ಒಂದೇ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಕೆ ಕೃಷ್ಣಮೂರ್ತಿ, ಕನ್ಯಗಲ ಗ್ರಾಮ, ಆಡ್ಯ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅಂತ ಹೇಳಿ ತಿಳಿಸ್ತಾ ಇದ್ದೇನೆ.